Dear students, welcome to the fundamentals of marketing class. In the previous class, we have discussed the functions of marketing or marketing functions. Right? So in today's class, we will discuss the approaches to marketing or approaches to the study of marketing. Okay. So there are different approaches to the study of marketing. First one, commodity approach. Second one, institutional approach. Third one, functional approach. Fourth one, decision-making approach. Fifth one, system approach. Sixth one, social approach. And seventh one, holistic approach. So there are 7 different approaches to the study of marketing, right? ಅಂದ್ರೆ ಒಂದು ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅನ್ನು ನಾವು ಮೊದಲು ಕೂಡ ಡಿಸ್ಕಷನ್ ಮಾಡಿದ್ವಿ. ವಿ ಹ್ಯಾವ್ ಡಿಸ್ಕಸ್ಡ್ ಹೌ ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಹ್ಯಾಸ್ ಇವಾಲ್ವ್, ಪ್ರೊಡಕ್ಷನ್ ಕಾನ್ಸೆಪ್ಟ್, ಪ್ರೊಡಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್, ಹೋಲಿಸ್ಟಿಕ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಎಲ್ಲ ನಾವು ಏನ್ ಮಾಡಿದೀವಿ, ಡಿಸ್ಕಷನ್ ಮಾಡಿದೀವಿ. ಸೊ ವಿ ಕ್ಯಾನ್ ಬೆಟರ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ವಿತ್ ದ ಹೆಲ್ಪ್ ಆಫ್ ದ ಅಪ್ರೋಚಸ್, right? So we'll discuss one by one. First one, commodity approach. Okay. This commodity approach refers to the detailed study of the problems encountered in marketing. Commodity approach andre detailed study of the problems encountered in marketing a particular class of products. Okay, ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪ್ರಾಡಕ್ಟ್ಸ್ ಅನ್ನು ಏನು ಮಾರ್ಕೆಟಿಂಗ್ ಮಾಡೋದು ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತಲ್ವಾ, ಸೊ ಅದಕ್ಕೆ ನಾವು ಕಮೋಡಿಟಿ ಅಪ್ರೋಚ್ ಅಂತ ಹೇಳ್ತೇವೆ, ರೈಟ್? ಸೊ ಪರ್ಟಿಕ್ಯುಲರ್ ಕ್ಲಾಸ್ ಆಫ್ ಪ್ರಾಡಕ್ಟ್ಸ್ ಮೇ ಬಿ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂಡ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಓಕೆ, ಸೊ ಪರ್ಟಿಕ್ಯುಲರ್ ಕ್ಲಾಸ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ 3 ಕ್ಯಾಟಗರಿ ಇದೆ. ಒಂದು ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಇನ್ನೊಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಮತ್ತೊಂದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಸೊ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಇಮೇಜ್ ಕಾಣ್ತಾ ಇರ್ಬೋದು, ವಿಚ್ ರೆಪ್ರೆಸೆಂಟ್ಸ್ ದ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಸೊ ಬೀಯಿಂಗ್ ಕನ್ಸ್ಯೂಮರ್ ಅವೇನೆಲ್ಲ ಕನ್ಸ್ಯೂಮ್ ಮಾಡ್ತೀವಿ, ಫಸ್ಟ್ ಇಮೇಜ್ ಅಲ್ಲಿ ನೋಡಿ, ಅಲ್ಲಿ ನಾವು ಫುಡ್, ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಸ್ನಾಕ್ಸ್ ಆಗಿರ್ಬೋದು. ಸೊ ವಿ ಕನ್ಸ್ಯೂಮ್ ಅ ಲಾಟ್ ಆಫ್ ಪ್ರಾಡಕ್ಟ್ಸ್ ಡೈಲಿ. ಅಥವಾ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, FMCGs ಅಂತ ಏನ್ ಹೇಳ್ತೀವಿ. ಸೊ ನಿಮ್ಗೆ ಇಲ್ಲಿ ಇಮೇಜ್ ಎಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇದೆ, ರೈಟ್? ಸೊ ಈ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಥವಾ ಈ ವೆಜೀಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಗ್ರೈನ್ಸ್ ಆಗಿರ್ಬೋದು, ರೈಟ್? ಸಾರಿ, ಈ ಎಲ್ಲ ಪ್ರಾಡಕ್ಟ್ಸ್ ಅನ್ನು ಮಾರ್ಕೆಟಿಂಗ್ ಮಾಡುವಾಗ ಏನು ಪ್ರಾಬ್ಲಮ್ ಬರುತ್ತೆ, ಸೊ ದಟ್ ಈಸ್ ಸ್ಟಡಿಡ್ ಅಂಡರ್ ಕಮೋಡಿಟಿ ಅಪ್ರೋಚ್. ಸೊ ಇಟ್ ಇನ್ಕ್ಲೂಡ್ಸ್ ಅ ಸ್ಟಡಿ ಆಫ್ ಪ್ರಾಬ್ಲಮ್ಸ್ ಫೇಸ್ಡ್ ಡ್ಯೂರಿಂಗ್ ಮಾರ್ಕೆಟಿಂಗ್ ಆಫ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಸೊ ಇಂಡಸ್ಟ್ರಿ ಅಂತ ಬಂದಾಗ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಆಟೋಮೊಬೈಲ್ ಇಂಡಸ್ಟ್ರಿ ತಕೊಂಡ್ರೆ, ಈ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಒಂದು ವೆಹಿಕಲ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ಬೇಕಾದ್ರೆ, ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು, ರಿಗಾರ್ಡಿಂಗ್ ಸ್ಪೇರ್ ಪಾರ್ಟ್ಸ್ ಇರ್ಬೋದು, ರಿಗಾರ್ಡಿಂಗ್ ಡಿಸೈನ್ಸ್ ಇರ್ಬೋದು, ಅಥವಾ ದಟ್ ಡಿಸೈನ್ ಮೇ ಬಿ ಲೈಕ್ಡ್ ಬೈ ದ ಕನ್ಸ್ಯೂಮರ್ ಆರ್ ಮೇ ನಾಟ್ ಬಿ ಲೈಕ್ಡ್ ಬೈ ದ ಕನ್ಸ್ಯೂಮರ್. ಅಥವಾ ನಿಮ್ಗೆ ರೆಗ್ಯುಲರ್ ಸಪ್ಲೈ ಆಫ್ ಸ್ಪೇರ್ ಪಾರ್ಟ್ಸ್ ಬೇಕು, ಕಾಂಪೋನೆಂಟ್ಸ್ ಬೇಕು, ರೈಟ್? ಸೊ ಅಥವಾ ನಾವೊಂದು ಬೈಸಿಕಲ್ ತಗೊಂಡ್ರೆ, ಒಂದು ಸೈಕಲ್ ತಕೊಂಡ್ರೆ ಅದಕ್ಕೆ ಎಷ್ಟು ಸ್ಪೇರ್ ಪಾರ್ಟ್ಸ್ ಆಗುತ್ತೆ, ಅದು ನಿಮ್ಗೆ ಸಪ್ಲೈ, ರೆಗ್ಯುಲರ್ ಸಪ್ಲೈ ಇರಬೇಕು, ಅದನ್ನ ನೀವು ಅಸೆಂಬ್ಲಿಂಗ್ ಮಾಡಬೇಕು, ಅದನ್ನ ಮಾರ್ಕೆಟಿಂಗ್ ಮಾಡಬೇಕು. ಸೊ ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ಟೈಮ್ ರಿಕ್ವೈರ್ಡ್, ಆರ್ ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ಕಾಂಪೋನೆಂಟ್ಸ್, ಇಟ್ ಇನ್ವಾಲ್ವ್ಸ್ ಇನ್ವಾಲ್ವ್ಮೆಂಟ್ ಆಫ್ ಸಪ್ಲೈಯರ್ಸ್, ರೈಟ್? ಸೊ ಈ ಎಲ್ಲ ಪ್ರಾಡಕ್ಟ್ಸ್ ಅನ್ನು, ಈ ಎಲ್ಲ ಸ್ಪೇರ್ ಪಾರ್ಟ್ಸ್ ಅನ್ನು, ಕಾಂಪೋನೆಂಟ್ಸ್ ಅನ್ನು ಅಸೆಂಬಲ್ ಮಾಡಿ ಅದನ್ನು ನಾವು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಇಟ್ ರಿಕ್ವೈರ್ಸ್ ಹ್ಯೂಜ್ ಎಫರ್ಟ್ಸ್, ರೈಟ್? ಅದು ಎಫರ್ಟ್ ತುಂಬಾ ಬೇಕಾಗುತ್ತೆ. ಸೊ ಅಲ್ಲಿ ಅರೈಸ್ ಆಗೋ ಪ್ರಾಬ್ಲಮ್ಸ್ ಏನ್ ಮಾಡ್ಬೇಕು, ಮಾರ್ಕೆಟಿಂಗ್ ಅಲ್ಲಿ ಸೊಲ್ಯೂಷನ್ ಅನ್ನು ಕೊಡ್ಬೇಕಾಗುತ್ತೆ. ಥರ್ಡ್ ಕ್ಲಾಸ್ ಆಫ್ ಪ್ರಾಡಕ್ಟ್ ಇಸ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಓಕೆ, ಸೊ ಇಲ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಲ್ಲಿ ಫುಡ್ ಗ್ರೈನ್ಸ್ ಬರ್ತದೆ, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲವೂ ಕೂಡ ಬರುತ್ತೆ ಅಲ್ವಾ? ಸೊ ಈ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು, ಅಥವಾ ಅದು ಪ್ರೊಡಕ್ಷನ್ ಹಾರ್ವೆಸ್ಟ್ ಟೈಮ್ ಆಗಿರ್ಬೋದು, ಅಥವಾ ಅದನ್ನು ಸ್ಟೋರ್ ಮಾಡಿ ಡಿಮಾಂಡ್ ಬಂದಾಗ ಸಪ್ಲೈ ಮಾಡೋದು ಇರ್ಬೋದು, ಬ್ಯಾಲೆನ್ಸಿಂಗ್ ಡಿಮಾಂಡ್ ಅಂಡ್ ಸಪ್ಲೈ ಇರ್ಬೋದು, ರೈಟ್? ಸೊ ದ ಟೈಮಿಂಗ್ ಆಫ್ ದ ಸಪ್ಲೈ, ಸೊ ದಟ್ ಆಲ್ ಮ್ಯಾಟರ್ಸ್. ಓಕೆ, ಸೊ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಅನ್ನು ಸೇಲ್ ಮಾಡಬೇಕಾದ್ರೂ ಕೂಡ ಮಾರ್ಕೆಟಿಂಗ್ ಎಫರ್ಟ್ ಇಸ್ ರಿಕ್ವೈರ್ಡ್.
ಅಥವಾ when the demand arises ಅಲ್ಲಿ supply ಇರಬೇಕು. ಕೆಲವೊಂದ್ಸತಿ there may be imbalance between the demand and supply, right? So that's why while selling or while offering these consumer, industrial and agricultural products, there may be certain problems may crop up. So ಯಾವ್ದಕ್ಕೆ problems ಬರುತ್ತೆ ಅಂದ್ರೆ in the movement of goods from the point of production to the point of consumption. ಈ problem ಅಂದ್ರೆ ಪ್ರೊಡಕ್ಷನ್ ಪ್ಲೇಸ್ ಇಂದ ಕನ್ಸಂಪ್ಷನ್ ಪ್ಲೇಸ್ ತನಕ ಗೂಡ್ಸ್ ಅನ್ನು ಮೂವ್ಮೆಂಟ್ ಮಾಡ್ತಿರಲ್ವಾ, ಸಪ್ಲೈ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರಲ್ವಾ, ಅಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು. ಬಟ್ ವಾಟ್ ದಿಸ್ commodity approach does, this approach involves classification and sub classification of products. ಏನ್ ಮಾಡುತ್ತೆ ಇದು ಟೋಟಲ್ ಪ್ರಾಡಕ್ಟ್ಸ್ ಅನ್ನು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಗಳನ್ನಾಗಿ ಬೇಸ್ಡ್ ಆನ್ ದ ನೇಚರ್ ಅದನ್ನು ಕ್ಲಾಸಿಫಿಕೇಶನ್ ಮಾಡ್ತದೆ. ಅಂಡ್ ಕ್ಲಾಸಿಫಿಕೇಶನ್ ಯಾಕೆ ಮಾಡುದಂದ್ರೆ ಟು ಫೈಂಡ್ ಔಟ್ ದ ಪ್ರಾಬ್ಲಮ್ ಇನ್ ಈಚ್ ಕ್ಲಾಸ್ ಆಫ್ ಪ್ರಾಡಕ್ಟ್ಸ್ ಅಂಡ್ ಇಟ್ ಟ್ರೈಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಇನ್ ಮಾರ್ಕೆಟಿಂಗ್ ಅಂಡ್ ಮಾರ್ಕೆಟಿಂಗ್ ಕನ್ಸಿಡರೇಷನ್. ಸೊ ಈ ತರ ಪ್ರಾಡಕ್ಟ್ಸ್ ಅನ್ನು ಡಿಫ್ರೆಂಟ್ ಕ್ಲಾಸಸ್ ಆಗಿ ಡಿವೈಡ್ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ಸ್ ಗಳನ್ನ ಸ್ಟಡಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಸೊ ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ಲಿಕ್ಕೆ ಕೂಡ ಈಸಿ ಆಗುತ್ತೆ. So if all the eggs are in one basket, it becomes very difficult to identify the problem faced by selling the goods or supplying the goods from production place to consumption place. So that is the first approach, that is commodity approach. Okay. Second one, institutional approach. So the marketing concept can be studied with the help of institutional approach also. ಅಂದ್ರೆ ಈ ಅಪ್ರೋಚ್ ಏನಾಗುತ್ತೆ ಅಂದ್ರೆ ಇಟ್ ಸ್ಟಡೀಸ್ ವೇರಿಯಸ್ ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಪರ್ಟಿಕ್ಯುಲರ್ಲಿ ಇಲ್ಲಿ ಹಾಕಿದ್ದೀನಿ ಮಿಡಲ್ಮೆನ್ಸ್ ಆರ್ ಫೆಸಿಲಿಟೇಟಿಂಗ್ ಏಜೆನ್ಸೀಸ್ ವಿಚ್ ಪರ್ಫಾರ್ಮ್ ದ ಮಾರ್ಕೆಟಿಂಗ್ ಫಂಕ್ಷನ್ಸ್. ಓಕೆ, ಸೊ ಇಲ್ಲಿ ಏನು ಸ್ಟಡಿ ಮಾಡ್ತಾರೆ, ಬೇರೆ ಬೇರೆ middlemen who are involved in selling the goods from production place to consumption, or agents or different agencies which perform the marketing function. Marketing function ಅಂದ್ರೆ ಏನು, ಪ್ರೊಡಕ್ಷನ್ ಪ್ಲೇಸ್ ಇಂದ ಕನ್ಸಂಪ್ಷನ್ ಪ್ಲೇಸ್ ತನಕ ಗೂಡ್ಸ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡುದು, ಸಪ್ಲೈ ಮಾಡುದು ಅಲ್ವಾ. ಅಲ್ಲಿ ಐದರ್ ಡೈರೆಕ್ಟ್ ಪ್ರೊಡ್ಯೂಸರ್ ಕನ್ಸ್ಯೂಮರ್ಗೆ ಸೇಲ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಪ್ರೊಡ್ಯೂಸರ್ ವೇರಿಯಸ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಯೂಸ್ ಮಾಡ್ಬೋದು. ಆ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಅಲ್ಲಿ ಇವರು ಕೂಡ ಬರ್ತಾರೆ, ಯಾರು ಮಿಡಲ್ ಮೆನ್ಸ್ ಮತ್ತೆ ಏಜೆನ್ಸಿ. ಸೊ ಈ ಮಿಡಲ್ ಮೆನ್ಸ್ ಅಂದ್ರೆ ಯಾರು, ದೇ ಆರ್ ಐದರ್ ಹೋಲ್ಸೇಲರ್ ಆರ್ ರಿಟೇಲರ್. ಮಿಡಲ್ ಮೆನ್ಸ್ ಅಂದ್ರೆ ಯಾರು, ಹೋಲ್ಸೇಲರ್ ಅಥವಾ ರಿಟೇಲರ್ ಹೂ ವರ್ಕ್ ಫಾರ್ ಪ್ರಾಫಿಟ್ ಅಂಡ್ ಹೂ ಟೇಕ್ಸ್ ದ ಟೈಟಲ್ ಟು ದ ಗೂಡ್ಸ್. ಟೈಟಲ್ ಟು ದ ಗೂಡ್ಸ್ ಅಂದ್ರೆ ಓನರ್ಶಿಪ್ ಆಫ್ ಗೂಡ್ಸ್ ಅನ್ನು ತಕೊಂಡು ಮತ್ತೆ ಏನ್ ಮಾಡ್ತಾರೆ, ಕನ್ಸ್ಯೂಮರ್ಸ್ ಅದನ್ನ ಸೇಲ್ ಮಾಡ್ತಾರೆ. ಅಂದ್ರೆ ಈ ಹೋಲ್ಸೇಲರ್ ರಿಟೇಲರ್ಸ್ ಏನ್ ಮಾಡ್ತಾರೆ, ಪ್ರೊಡ್ಯೂಸರ್ಸ್ ಇಂದ ಗೂಡ್ಸ್ ಅನ್ನು ಫಸ್ಟ್ ಪರ್ಚೇಸ್ ಮಾಡ್ತಾರೆ. ದೇ ಟೇಕ್ ದ ಓನರ್ಶಿಪ್ ಆಫ್ ದ ಗೂಡ್ಸ್ ಫಸ್ಟ್, ಟೈಟಲ್ ಟು ದ ಗೂಡ್ಸ್ ಫಸ್ಟ್, ದೆನ್ ದೇ ವಿಲ್ ಸೆಲ್ ಇಟ್ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಅಂದ್ರೆ ಮಿಡಲ್ ಮೆನ್ಸ್ ಕೇಸ್ ಅಲ್ಲಿ ದೇ ಪರ್ಚೇಸ್ ದ ಗೂಡ್ಸ್ ಫಸ್ಟ್, ದೆನ್ ದೇ ವಿಲ್ ಸೆಲ್ ಅಂಡ್ ದೇರ್ ಮೇನ್ ಇಂಟೆನ್ಷನ್ ಇಸ್ ಟು ಮೇಕ್ ಪ್ರಾಫಿಟ್. ಅದಕ್ಕೆ ನೀವು ನೋಡ್ಬೋದು ಮಿಡಲ್ ಮೆನ್ಸ್ ಯಾವತ್ತು ಈ ಪ್ರೊಡಕ್ಟ್ಸ್ ಸೆಲ್ಲಿಂಗ್ ಕೇಸ್ ಅಲ್ಲಿ ಮಿಡಲ್ ಮೆನ್ಸ್ ಗೆ ಆಗುವಷ್ಟು ಪ್ರಾಫಿಟ್ ಈವನ್ ಅಲ್ಲಿ ಪ್ರೊಡ್ಯೂಸರ್ಸ್ ಗೆ ಕೂಡ ಆಗಿರುವುದಿಲ್ಲ ಕೆಲವೊಂದು ಕೇಸ್ ಅಲ್ಲಿ, ರೈಟ್. ಈ ನೆಕ್ಸ್ಟ್ ಕಮ್ಸ್ ದ ಏಜೆನ್ಸೀಸ್ ಆರ್ ದ ಏಜೆಂಟ್ಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದ ಮಾರ್ಕೆಟಿಂಗ್ ಫಂಕ್ಷನ್. ಸೊ ವಾಟ್ ದೇ ಡೂ, ದೇ ವರ್ಕ್ ಫಾರ್ ಕಮಿಷನ್ ಬೇಸಿಸ್ ಮೇಲೆ ಅವರು ವರ್ಕ್ ಮಾಡ್ತಾರೆ. ದಟ್ಸ್ ವೈ ದೇ ಡು ನಾಟ್ ಟೇಕ್ ದ ಟೈಟಲ್ ಟು ದ ಗೂಡ್ಸ್. ಅಂದ್ರೆ ಗೂಡ್ಸ್ ಅನ್ನು ಪರ್ಚೇಸ್ ಮಾಡಿ ಓನರ್ಶಿಪ್ ಪರ್ಚೇಸ್ ಮಾಡೋದಿಲ್ಲ, ಓನರ್ಶಿಪ್ ಟ್ರಾನ್ಸ್ಫರ್ ಇರುವುದಿಲ್ಲ. ಇಲ್ಲಿ ಅವ್ರು ಏನ್ ಮಾಡ್ತಾರೆ, ದೇ ಡೀಲ್ ವಿತ್ ದ ಐದರ್ ಹೋಲ್ಸೇಲರ್ ಅಂಡ್ ವಿತ್ ದ consumers. For that work they take the commission, right? So under institutional approach, it studies the middlemen and the facilitating agencies who are involved in the marketing function. Okay, so ಇವ್ರಿಬ್ರು ಕೂಡ ಏನ್ ಮಾಡ್ತಾರೆ, they connect the producers and consumers. Okay, so ಇಲ್ಲಿ middlemen ಮತ್ತೆ agencies ಏನ್ ಮಾಡ್ತಾರೆ, they connect the producers and consumers. Okay, so ನೆನ್ಪಿಟ್ಕೊಳ್ಳಿ, ಇಲ್ಲಿ middlemen they work for profit and these agencies they work for commission. Okay, so middlemen takes the title to the goods and agencies
They do not take the title to the goods. So this is the institutional approach to the marketing function. Next one, functional approach. Okay, functional approach. So ಎಲ್ಲ functions ಈ approaches ಎಲ್ಲ ತುಂಬಾ important. ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಅದನ್ನ. So what this functional approach do? It tries to study the angle of function it performs. ಏನ್ ಫಂಕ್ಷನ್ ಪರ್ಫಾರ್ಮ್ ಮಾಡ್ತದೆ ಮಾರ್ಕೆಟಿಂಗ್, ಅದರ ವೇ, ಆಂಗಲ್, ಏರಿಯಾ, ಪಾತ್ ಅದನ್ನ ಸ್ಟಡಿ ಮಾಡೋದಕ್ಕೆ ಇದು ಟ್ರೈ ಮಾಡ್ತದೆ. ಓಕೆ, ಸೊ ಇಲ್ಲೂ ಕೂಡ ಏನು ಫಂಕ್ಷನ್ಸ್ ಪರ್ಫಾರ್ಮ್ ಮಾಡೋದು ಯಾರು? ಅಗೇನ್ ದ ಮಿಡಲ್ ಮ್ಯಾನ್ ಅಂಡ್ ದ ಏಜೆಂಟ್ಸ್ ಅಲ್ವಾ. ಮಿಡಲ್ ಮ್ಯಾನ್ಸ್ ಆರ್ ಕಾಲ್ಡ್ ಆಸ್ ದ ಮರ್ಚೆಂಟ್ಸ್ ಅಂಡ್ ಏಜೆಂಟ್ಸ್ ಹೂ ಕನೆಕ್ಟ್ ದ ಪ್ರೊಡ್ಯೂಸರ್ಸ್ ಅಂಡ್ ಕನ್ಸ್ಯೂಮರ್ಸ್. ಹೌದಲ್ವಾ, ರೈಟ್? ಇಲ್ಲೂ ಕೂಡ ಏನ್ ಮಾಡ್ತಾರೆ, ಫಂಕ್ಷನಲ್ ಅಪ್ರೋಚ್ ಅಲ್ಲಿ they study the different angle of function it performs in the movement of goods from producer to consumer. ಅಂದ್ರೆ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಪ್ರೊಡ್ಯೂಸರ್ ಇಂದ ಕನ್ಸ್ಯೂಮರ್ ಗೆ ಯಾವ ರೀತಿ ರೀಚ್ ಆಗುತ್ತೆ ಅದನ್ನಲ್ಲಿ ಸ್ಟಡಿ ಮಾಡ್ತಾರೆ. ಓಕೆ, ಅಂಡ್ ದ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸ್ ಅಂತ ಏನ್ ಹೇಳ್ತೇವೆ ನಾವು, ದೇ ಹ್ಯಾವ್ ಐಡೆಂಟಿಫೈಡ್ ದ ಮೇಜರ್ ಏರಿಯಾಸ್ ಆಫ್ ಫಂಕ್ಷನ್ಸ್. ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸ್ ಒಂದಷ್ಟು ಏರಿಯಾಸ್ ಅನ್ನು ಐಡೆಂಟಿಫೈ ಮಾಡಿದ್ದಾರೆ. ಇದನ್ನ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಮಾರ್ಕೆಟಿಂಗ್ ಫಂಕ್ಷನ್ಸ್ ಅಲ್ವಾ, ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್, ಫಂಕ್ಷನ್ಸ್ ಆಫ್ ಫಿಸಿಕಲ್ ಸಪ್ಲೈ ಅಂಡ್ ಫೆಸಿಲಿಟೇಟಿಂಗ್ ಫಂಕ್ಷನ್. ಹೌದಲ್ವಾ, ಫಂಕ್ಷನ್ಸ್ ಆಫ್ ಅಂದ್ರಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಥವಾ ವೇರ್ ಹೌಸ್, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಸ್ಟ್ಯಾಂಡರ್ಡೈಸೇಷನ್, ಫೈನಾನ್ಸಿಂಗ್ ಆಗಿರ್ಬೋದು, ಮಾರ್ಕೆಟ್ ಇನ್ಫಾರ್ಮೇಶನ್, ರಿಸ್ಕ್ ಬೇರಿಂಗ್ ಆಗಿರ್ಬೋದು, ಅಥವಾ ಅಲ್ಲಿ ಸ್ಟೋರೇಜ್ ಫಂಕ್ಷನ್ ಆಗಿರ್ಬೋದು. ಎಲ್ಲಾ ಫಂಕ್ಷನ್ ಏನ್ ಮಾಡ್ತವೆ, ದೇ ಇನ್ವಾಲ್ವ್ ಇನ್ ಸಪ್ಲೈಯಿಂಗ್ ಆರ್ ಮೂವ್ಮೆಂಟ್ ಆಫ್ ಗೂಡ್ಸ್ ಫ್ರಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ಸ್. ಸೊ ಈ ಫಂಕ್ಷನಲ್ ಅಪ್ರೋಚ್ ಇಸ್ ನಥಿಂಗ್ ಬಟ್ ಇಟ್ ಇನ್ವಾಲ್ವ್ಸ್ ಆಲ್ ದ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಈ ಮೂರು ಹೆಡ್ಡಿಂಗ್ ಅಂಡರ್ ನಾವು ಡಿಸ್ಕಷನ್ ಮಾಡಿದೀವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಓಕೆ, ಅದನ್ನ ನೀವಿಲ್ಲಿ ರೆಫರ್ ಮಾಡ್ಬೇಕಾಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಫಂಕ್ಷನ್, ದಟ್ ಈಸ್ ಡಿಸಿಷನ್ ಮೇಕಿಂಗ್ ಅಪ್ರೋಚ್. Okay, the next approach to the study of marketing is decision making approach. So ಈ approach ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮಾರ್ಕೆಟಿಂಗ್ ಇಸ್ ಓನ್ಲಿ ಅ ಪಾರ್ಟ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಲ್ವಾ. ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡೋದು ಎಲ್ಲ ಅಂದ್ರೆ ಈ ಪ್ರೊಡ್ಯೂಸರ್ಸ್ ಅನ್ನ, ಕನ್ಸ್ಯೂಮರ್ಸ್ ಅನ್ನ, ಅಥವಾ ಹೋಲ್ಸೇಲರ್ಸ್, ರಿಟೇಲರ್ಸ್, ಏಜೆಂಟ್ಸ್, ಡಿಸ್ಟ್ರಿಬ್ಯೂಷನ್ ಚಾನೆಲ್ಗಳಾಗಿರ್ಬೋದು, ಸ್ಟೋರೇಜ್ ಫೆಸಿಲಿಟೀಸ್ ಇರ್ಬೋದು, ಎಲ್ಲವನ್ನು ಏನ್ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ಮಾಡಬೇಕು. ಅಂಡ್ ದಟ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ರಾಸೆಸ್ ಆಫ್ ಡಿಸಿಷನ್ ಮೇಕಿಂಗ್ ಅಲ್ವಾ. ಪ್ರತಿಯೊಂದನ್ನು ಮ್ಯಾನೇಜ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಟೇಕ್ ಇಫೆಕ್ಟಿವ್ ಡಿಸಿಷನ್ಸ್. ಓಕೆ, ಸೊ ಡಿಸಿಷನ್ ಇಂದ ಏನ್ ಹೆಲ್ಪ್ ಆಗ್ತದೆ, ಇಟ್ ಹೆಲ್ಪ್ಸ್ ಟು ಮೇಕ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಲ್ವಾ. ಈ ಡಿಸಿಷನ್ ಇಫೆಕ್ಟಿವ್ ಡಿಸಿಷನ್ ತಗೊಳ್ಳೋದ್ರಿಂದ, ಡಿಸಿಷನ್ ಎಟ್ ದ ರೈಟ್ ಟೈಮ್ ಎಟ್ ದ ರೈಟ್ ಪ್ಲೇಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ಫರ್ಮಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬೈ ಎಕ್ಸ್ಟೆಂಡಿಂಗ್ ದ ಕನ್ಸ್ಯೂಮರ್ ಬೆನಿಫಿಟ್ಸ್ ಆಗಿರ್ಬೋದು, ಕನ್ಸ್ಯೂಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋ ಮೂಲಕ ಏನಾಗುತ್ತೆ, ಫರ್ಮಿಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಇಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ನ ಕೆಲಸ ಏನು, ಹಿ ಹ್ಯಾಸ್ ಟು ಟೇಕ್ ಡಿಸಿಷನ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಓಕೆ, ಸೊ ಹಿ ಹ್ಯಾಸ್ ಟು ಟೇಕ್ ಡಿಸಿಷನ್ಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್, ಫಿಗರ್ಸ್, ಒಪಿನಿಯನ್ ಅಂಡ್ ರಿಲಯಬಲ್ ಇನ್ಫಾರ್ಮೇಶನ್. ಅಂದ್ರೆ ಮ್ಯಾನೇಜರ್ ಅವನಿಗೆ ಬೇಕಾದಾಗೆ ಡಿಸಿಷನ್ ತಗೊಳ್ಳಿಕ್ ಬರೋದಿಲ್ಲ. ಯಾಕಂದ್ರೆ ಏನ್ ಆ ಡಿಸಿಷನ್ಗೆ ಪೂರಕವಾಗಿ ಒಂದಷ್ಟು ಡೇಟಾ ಇರ್ಬೇಕು. ಹೌದಲ್ವಾ, ಫ್ಯಾಕ್ಟ್ಸ್, ಫಿಗರ್ಸ್ ಇರ್ಬೇಕು, ಒಪಿನಿಯನ್ಸ್ ಇರ್ಬೇಕು, ರಿಲಯಬಲ್ ಇನ್ಫಾರ್ಮೇಶನ್ ಇರ್ಬೇಕು, ರೈಟ್? ಸೊ ಬೇಸ್ಡ್ ಆನ್ all these areas, what the manager has to do, he has to make his decision. Okay, so ಈ ಡಿಸಿಷನ್ ಅಪ್ರೋಚ್ ಅಲ್ಲಿ ಅಗೇನ್ ಅಲ್ಲಿ ಏನಾಗುತ್ತೆ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬರುತ್ತೆ ಅಲ್ವಾ. ಯಾವುದೆಲ್ಲ ಇದೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್? ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಮೋಟಿವೇಟಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ಅಂಡ್ ಕೋಆರ್ಡಿನೇಟಿಂಗ್. ಹೌದಲ್ವಾ? ಸೊ ಮ್ಯಾನೇಜರ್ ಇಲ್ಲಿ ಏನ್ ಮಾಡ್ಬೇಕು, ಆ ಎಲ್ಲಾ ಫಂಕ್ಷನ್ಸ್ ಗಳನ್ನು ಕೂಡ ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. That's why this decision making approach deals with the marketing functions such as functions of management, such as planning. Plan ಮಾಡ್ಬೇಕಾಗುತ್ತೆ ಮ್ಯಾನೇಜರ್ ಬಿಫೋರ್ ಟೇಕಿಂಗ್ ಡಿಸಿಷನ್. He has to organize the things, he has to direct, he has to control the activities, he has to motivate and communicate the
information or decision taken to all the employees. So ಮಾರ್ಕೆಟಿಂಗ್ ಅಂದ್ರೆ ಇಲ್ಲಿ ಡಿಸಿಷನ್ ತಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ರೈಟ್ ಟೈಮ್ ಗೆ ತಗೊಳ್ಳೋ ಡಿಸಿಷನ್ ಇಟ್ ಹೆಲ್ಪ್ಸ್ ದ ಫರ್ಮ್ ಅ ಲಾಟ್. Okay. So next approach is system approach. System approach to the study of marketing. Okay. So what this system, this approach holds that marketing organization is a system. Okay, marketing organization on the system anta adu assume madide. So yake system anta andre because that work with external and internal form. Okay, so marketing ಅನ್ನುವಂತ ಒಂದು ಕಾನ್ಸೆಪ್ಟ್ ಬರೀ ಕಸ್ಟಮರ್ಸ್ ಜೊತೆ ಮಾತ್ರ ಅಲ್ಲ, ಈವನ್ ಫರ್ಮ್ ಜೊತೆ ಕೂಡ ಅದು ವರ್ಕ್ ಮಾಡ್ತದೆ. ಓಕೆ, it has to work with external and internal forms. Andre it sets objects that are held together with definite relationship among them and attributable to the marketing. Okay, andre ee marketing experts na view na prakara it's an organic and open system which is composed of interact ಮಾಡ್ತಾ ಇರುವಂತದ್ದು ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಫಾರ್ಮ್ಸ್ ಜೊತೆ and independent parts known as sub system. Okay, so ಇಲ್ಲಿ ಇನ್ಪುಟ್ ಈ ಸಿಸ್ಟಮ್ ಅಪ್ರೋಚ್ ಅಲ್ಲಿ ಇನ್ಪುಟ್ ಮತ್ತೆ ಔಟ್ಪುಟ್ ಬೋತ್ ಆರ್ ಇಂಪಾರ್ಟೆಂಟ್. ಅಂದ್ರೆ ಇಟ್ ಹ್ಯಾಸ್ ಟು ವರ್ಕ್ ವಿತ್ ದ ಪೀಪಲ್ ಹೂ ಸಪ್ಲೈ ದ ಇನ್ಪುಟ್, ರಾ ಮೆಟೀರಿಯಲ್ ಸಪ್ಲೈ ಮಾಡೋರ್ ಜೊತೆ ಕೂಡ ಡೀಲ್ ಮಾಡಬೇಕು. ಇಟ್ ಆಲ್ಸೋ ನೀಡ್ಸ್ ಟು ಹ್ಯಾವ್ ಸಮ್ ಸಿಸ್ಟಮ್ ವಿತ್ ದಮ್. ಈವನ್ ಔಟ್ಪುಟ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಅನ್ನು ಸೇಲ್ ಮಾಡುವಾಗ ಫಿನಿಶ್ಡ್ ಪ್ರಾಡಕ್ಟ್ಸ್ ಅನ್ನು ಸೇಲ್ ಮಾಡುವಾಗ ಅಥವಾ ಸರ್ವಿಸಸ್ ಅನ್ನು ರೆಂಡರ್ ಮಾಡುವಾಗ ಸೊಸೈಟಿಗೆ, ಅವಾಗ ಕೂಡ ಏನ್ ಮಾಡ್ಬೇಕು, ಇಟ್ ಹ್ಯಾಸ್ ಟು ಡೀಲ್ ವೆರಿ ಕಾಶಿಯಸ್ಲಿ ವಿತ್ ದ ಸೊಸೈಟಿ. Okay, so that is a system approach. It needs to have system as well as subsystem while dealing with the firm as well as with the customers. Andre an organization transforms its inputs into variety of outputs, howdalva, and offers the same into external environment in the form of products and services. So next approach is social approach. Okay, so what social approach has to say, it emphasizes the fact that marketing is for society and hence function as dictated by the social norms set by the society. Okay, and the social approach na prakara marketing ಅನ್ನುವಂಥದ್ದು it is for the society. Marketing concept is for the ಸೊಸೈಟಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಸೊಸೈಟಿಯಲ್ಲಿ ಏನ್ ಸೋಷಿಯಲ್ ನಾರ್ಮ್ಸ್ ಇದೆ ಅದನ್ನ ಅವರು ಫಾಲೋ ಮಾಡ್ಬೇಕು ವೈಲ್ ಡೂಯಿಂಗ್ ಮಾರ್ಕೆಟಿಂಗ್ ಆಕ್ಟಿವಿಟಿ. ಅಂದ್ರೆ ಇಟ್ ಹ್ಯಾಸ್ ಟು ಟೇಕ್ ಇನ್ ಟು ಅಕೌಂಟ್ ದ ಸೊಸೈಟೀಸ್ ವೆಲ್ ಬೀಯಿಂಗ್. ಇಟ್ ಹ್ಯಾಸ್ ಟು ಆಫರ್ ಪ್ರೊಡಕ್ಟ್ಸ್ ಅಂಡ್ ಸರ್ವಿಸಸ್ ಇನ್ ದ ಸೊಸೈಟೀಸ್ ಇಂಟ್ರೆಸ್ಟ್. ಓಕೆ, ಅದಕ್ಕೆ ಸೋಷಿಯಲ್ ಅಪ್ರೋಚ್ ತುಂಬಾ ಇಂಪಾರ್ಟೆಂಟ್, ವೇರ್ ದ ಫರ್ಮ್ ವಿಲ್ ರೆಂಡರ್ or provide social or exhibit their social responsibility alva. Yakandre marketing makes use of social inputs, social resources annoru utilize ಮಾಡ್ಕೊಂಡು ಪ್ರಾಡಕ್ಟ್ ಆಫರ್ ಮಾಡ್ತಾರೆ. it has the social responsibility to fulfill. ಅದಕ್ಕೆ ಸೋಷಿಯಲ್ ಅಕೌಂಟಿಂಗ್ ಅನ್ನುವಂತ ಕಾನ್ಸೆಪ್ಟ್ ಕೂಡ ಬಂದಿದೆ ಅಲ್ವಾ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ 2013 ನಲ್ಲಿ ಅದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ರೈಟ್. ಸೊ ಯಾಕೆ ಅದು ಅಂದ್ರೆ ಬಿಕಾಸ್ ದ ಫರ್ಮ್ ಮೇಕ್ಸ್ ಯೂಸ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್. ಎಷ್ಟರ ಮಟ್ಟಿಗೆ ಅದನ್ನ ಆಪ್ಟಿಮಲ್ ಆಗಿ ಯುಟಿಲೈಸ್ ಮಾಡಿದ್ದಾರೆ ಅದನ್ನ ಕೂಡ ಅವರು ಏನ್ ಮಾಡ್ಬೇಕಾಗುತ್ತೆ, ಕಮ್ಯುನಿಕೇಟ್ ಮಾಡಬೇಕು. ಅಂದ್ರೆ ಮಾರ್ಕೆಟಿಂಗ್ ಮಸ್ಟ್ ಬ್ರಿಂಗ್ ಮ್ಯಾಕ್ಸಿಮಮ್ ಸೋಷಿಯಲ್ ವೆಲ್ಫೇರ್. ಓಕೆ, ಸೋಷಿಯಲ್ ವೆಲ್ಫೇರ್ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರಾಡಕ್ಟ್ಸ್ ಅನ್ನು ಆಫರ್ ಮಾಡಬೇಕಾಗುತ್ತೆ. ಓಕೆ, ಬಿಕಾಸ್ ದಟ್ ಈಸ್ ನಾಟ್ ಓನ್ಲಿ ಟು ಪ್ರೊವೈಡ್ ಅ ಕಾರ್ ಬಟ್ ಲೆಸ್ ಪೊಲ್ಯೂಟೆಂಟ್ ಕಾರ್ ಆ ತರ, ಅಥವಾ ಸಿಗರೇಟ್ ವಿದೌಟ್ ಸ್ಮೋಕ್, ಮೆಡಿಸಿನ್ ವಿದೌಟ್ ಸೈಡ್ ಎಫೆಕ್ಟ್ಸ್, ರೈಟ್. ಸೊ ಈ ತರ ಅಂದ್ರೆ ಇಟ್ ಹ್ಯಾಸ್ ಟು ಕೀಪ್ ಇನ್ ಮೈಂಡ್ ದ ಸೊಸೈಟೀಸ್ ವೆಲ್ ಬೀಯಿಂಗ್. ಅಂದ್ರೆ ಬರೀ ಕಾರ್ ಪ್ರೊಡ್ಯೂಸ್ ಮಾಡೋ ಬದಲು ಕಡಿಮೆ ಪೊಲ್ಯೂಷನ್ ಮಾಡುವಂತ ಕಾರ್, ಅಥವಾ ಸಿಗರೇಟ್ ವಿದೌಟ್ ಸ್ಮೋಕ್ ಅಂಡ್ ಮೆಡಿಸಿನ್ ವಿದೌಟ್ ಸೈಡ್ ಎಫೆಕ್ಟ್, ಈ ತರ ಪ್ರಾಡಕ್ಟ್ಸ್ ಅನ್ನು ಆಫರ್ ಮಾಡಿದ್ರೆ ಇಟ್ ವಿಲ್ ಬಿ ಸೋಷಿಯಲ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್. ಓಕೆ, ಅಂಡ್ ದ ಫೈನಲ್ ಅಂಡ್ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಪ್ರೋಚ್ ಇಸ್ ಹೋಲಿಸ್ಟಿಕ್ approach. Okay, the name itself indicates holistic
approach. It is an interdisciplinary approach to trace and understand the problems. The marketing makes use, ಯಾಕೆ interdisciplinary approach ಅಂದ್ರೆ it makes use of the contribution of each specialized knowledge. ಅಲ್ವಾ ಪ್ರತಿಯೊಂದು approach ಅಲ್ಲಿ ಕೂಡ it makes use of the knowledge. And marketing draws a lot of information. It principles, techniques from exact and inexact science. Like mathematics use ಮಾಡ್ತಿದೆ, physics use ಮಾಡ್ತಿದೆ, chemistry, sociology, right? Because consumer is human being, ಹೌದಲ್ವಾ? ಯಾಕಂದ್ರೆ and each one is unique human being in many aspects, right? To make maximum consumer happy or to make the consumer satisfied, ಅಲ್ವಾ? Consumers satisfy ಮಾಡ್ಲಿಕ್ಕೆ ಈ interdisciplinary approach becomes very very ಇಂಪಾರ್ಟೆಂಟ್. ಅಲ್ಲಿ ಮ್ಯಾಥ್ಸ್ ಅಪ್ಲೈ ಮಾಡ್ಬೇಕಾಗುತ್ತೆ, ಕೆಮಿಸ್ಟ್ರಿ ಬೇಕಾಗ್ತದೆ, ಸೋಶಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ರೈಟ್? ಈ ತರ ಎಲ್ಲ ಫೀಲ್ಡ್ ಅಥವಾ ಏರಿಯಾಗಳನ್ನು ಇನ್ಕ್ಲೂಡ್ ಮಾಡಿ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಕಸ್ಟಮರ್ಸ್ ಅನ್ನು ಸ್ಯಾಟಿಸ್ಫೈ ಮಾಡ್ಬೇಕಾಗುತ್ತೆ, ಮಾರ್ಕೆಟಿಂಗ್ ಫಂಕ್ಷನ್ ಅನ್ನು ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ, ರೈಟ್? ಸೊ ದಿಸ್ ಈಸ್ ಅಬೌಟ್ holistic approach. Holistic approach is nothing but an interdisciplinary approach. So these are the approaches to the study of marketing. So there are 7 different approaches under which we can understand and solve the problems of marketing. Okay. So we'll meet in the next class with next concept. So thank you for your patience listening.